ಕೋಲ್ಡ್ ವೆದರು, ಸ್ನೋ ಬರ್ಸ್ಟ್ ಆಗೋ ಪ್ರಾಬಬಿಲಿಟಿ ಇದೆ ಅಂತ ಹೇಳ್ತಿದ್ದಾರೆ. ನಿನ್ನೆ ಕೂಡ ಸ್ನೋ ಬರ್ಸ್ಟ್ ಆಗಿದೆ. ಓವರ್ಕಾಸ್ಟ್ ಕಂಡೀಷನ್ಸು. ಟೆಸ್ಟ್ ಮ್ಯಾಚಲ್ಲಿ 2 ಕ್ರಿಕೆಟರ್ಸ್ 100th ಟೆಸ್ಟ್ ಮ್ಯಾಚ್ ಆಡ್ತಾ ಇದ್ದಾರೆ. ಇಂಗ್ಲೆಂಡ್ಗೆ 3-2 ಇಂದ ಸೋಲಕ್ಕೂ 4-1 ಇಂದ ಸೋಲಕ್ಕೂ ಡಿಫರೆನ್ಸ್ ಇದೆ. ದೇ ವುಡ್ ವಾಂಟ್ ಟು ಲೂಸ್ 3-2. ಹಾಯ್ ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಸ್ಪಾಟಿಫೈ. ಇದು ಸ್ಪೋರ್ಟ್ಸ್ ಇನ್ಫಾರ್ಮೇಷನ್ ಕೊಡೋ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ವರುಣ್. ಇಂಡಿಯಾ ಟೆಕ್ನಿಕಲಿ ಈ ಸೀರೀಸ್ನ ಆಲ್ರೆಡಿ ಆಗೋಗಿದೆ. 5 ಮ್ಯಾಚ್ ಸೀರೀಸಲ್ಲಿ 4 ಮ್ಯಾಚಸ್ ಆಗಿರೋದ್ರಲ್ಲಿ 3-1 ಇಂದ ಲೀಡಲ್ಲಿ ಮುಂದೆ ಇರೋದ್ರಿಂದ ಇಂಡಿಯಾ ಈ ಸೀರೀಸ್ನ ಸೋಲೋಕ್ಕೆ ಚಾನ್ಸೇ ಇಲ್ಲ. ಇಂಡಿಯಾ ಅಷ್ಟೊಂದು ಪ್ರೆಷರಲ್ಲಿ ಇರೋದಿಲ್ಲ. ಬಟ್ ಇಂಗ್ಲೆಂಡ್ ಟೆಸ್ಟ್ ಕ್ರಿಕೆಟ್ನ ಪ್ರಯಾರಿಟೈಸ್ ಮಾಡೋ ಇಂಗ್ಲೆಂಡ್ಗೆ ಇದು ಮರ್ಯಾದೆ ಪ್ರಶ್ನೆ. 3-2 ಮಾಡ್ಕೊಳ್ಳೋದಕ್ಕೂ 4-1 ಸೋಲೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅವ್ರ ಮೀಡಿಯಾ 4-1 ಇಂದ ಸೋತ್ರೆ ಅವ್ರನ್ನ ಇಟ್ಕೊಂಡು ಜಾಡಿಸೋದಂತೂ ಗ್ಯಾರಂಟಿ. ಧರ್ಮಶಾಲಲ್ಲಿ ನಡೆಯೋ ಈ 5th ಟೆಸ್ಟ್ ಮ್ಯಾಚಲ್ಲಿ ಏನೇನು ಇದೆ, ವಾಟ್ ಇಸ್ ಇನ್ ಸ್ಟೋರ್ ಫಾರ್ ಅಸ್ ನೋಡ್ಕೊಂಡು ಬರೋದು. 100 ಸರ್ತಿ ಒಂದು ನೇಷನ್ನ ಟೆಸ್ಟ್ ಮ್ಯಾಚಸಲ್ಲಿ ರೆಪ್ರೆಸೆಂಟ್ ಮಾಡೋದು ಇಸ್ ನಾಟ್ ಅಟ್ ಆಲ್ ಅ ಸ್ಮಾಲ್ ಥಿಂಗ್. ನೆನಪಿರಲಿ, MS ಧೋನಿ ಕೂಡ 100 ಟೆಸ್ಟ್ ಮ್ಯಾಚಸ್ ಆಡಿಲ್ಲ, ಜಹೀರ್ ಖಾನ್ ಕೂಡ 100 ಟೆಸ್ಟ್ ಮ್ಯಾಚಸ್ ಆಡಿಲ್ಲ. ಬಟ್ ಈ 5th ಟೆಸ್ಟ್ ಮ್ಯಾಚಲ್ಲಿ 2 ಕ್ರಿಕೆಟರ್ಸ್ 100th ಟೆಸ್ಟ್ ಮ್ಯಾಚ್ ಆಡ್ತಾ ಇದ್ದಾರೆ. ದ ಫಸ್ಟ್ ಒನ್ ಈಸ್ ಇಂಗ್ಲೆಂಡಿನ ಜಾನಿ ಬೇರ್ಸ್ಟೋ ಈ ಸೀರೀಸಲ್ಲಿ ಅವ್ರಿಗೆ ಹೇಳ್ಕೊಳ್ಳೋವಂಥ ಪರ್ಫಾರ್ಮೆನ್ಸ್ ಬಂದಿಲ್ಲ. ಅವ್ರನ್ನ ಆಡಿಸ್ತಾರಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡಿತ್ತು. ಬಟ್ ಇಂಗ್ಲೆಂಡ್ ಅವ್ರ ಪ್ಲೇಯಿಂಗ್ 11 ಅನೌನ್ಸ್ ಮಾಡಾಗಿದೆ. ಪ್ಲೇಯಿಂಗ್ 11ನಲ್ಲಿ ಅವ್ರ ಹೆಸರು ಇರೋದ್ರಿಂದ ದಿಸ್ ವಿಲ್ ಬಿ ಹಿಸ್ 100th ಟೆಸ್ಟ್ ಮ್ಯಾಚ್. ಕಾದು ನೋಡಬೇಕು. ಕ್ಯಾನ್ ಹಿ ಮೇಕ್ ಅ ಟೆಸ್ಟ್ ಮ್ಯಾಚ್, ಮೆಮೊರಬಲ್ ಟೆಸ್ಟ್ ಮ್ಯಾಚ್ ಫಾರ್ ಹಿಮ್ ಆ್ಯಂಡ್ ಹಿಸ್ ಟೀಮ್. ಆನ್ ದ ಅದರ್ ಹ್ಯಾಂಡ್ ಅಶ್ವಿನ್ ಅವ್ರಿಗೆ ತುಂಬ ಮೈಲ್ ಸ್ಟೋನ್ಸ್ ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇದೆ. 500 ಟೆಸ್ಟ್ ಮ್ಯಾಚಸ್, 500 ಟೆಸ್ಟ್ ವಿಕೆಟ್ಸ್ ಕೂಡ ಮೊನ್ನೆ ಕ್ರಾಸ್ ಮಾಡಿದ್ರು. ಈಗ 100th ಟೆಸ್ಟ್ ಮ್ಯಾಚ್ ಕೂಡ ಆಡ್ತಾ ಇದ್ದಾರೆ. ಕ್ಯಾನ್ ಹಿ ಮೇಕ್ ದಿಸ್ ಅ ಸ್ಪೆಷಲ್ ಟೆಸ್ಟ್ ಫಾರ್ ಹಿಮ್ಸೆಲ್ಫ್ ಆ್ಯಂಡ್ ಇಂಡಿಯಾ? ಕೋಲ್ಡ್ ವೆದರು, ಸ್ನೋ ಬರ್ಸ್ಟ್ ಆಗೋ ಪ್ರಾಬಬಿಲಿಟಿ ಇದೆ ಅಂತ ಹೇಳ್ತಿದ್ದಾರೆ. ನಿನ್ನೆ ಕೂಡ ಸ್ನೋ ಬರ್ಸ್ಟ್ ಆಗಿದೆ. ಓವರ್ಕಾಸ್ಟ್ ಕಂಡೀಷನ್ಸು. ಇದೆಲ್ಲ ಇಂಗ್ಲೆಂಡಿನ ಯಾವುದೋ ಒಂದು ಗ್ರೌಂಡ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಇದು ಧರ್ಮಶಾಲಲ್ಲಿರೋ ವೆದರ್ ರಿಪೋರ್ಟ್. ಪಿಚ್ಚಲ್ಲಿ ಒಂದು ಸ್ವಲ್ಪ ಗ್ರಾಸ್ ಇತ್ತು ಅಂದರೆ ಇಟ್ ವಿಲ್ ಬಿ ಎನ್ ಈವನ್ ಕಾಂಟೆಸ್ಟ್ ಬಿಟ್ವೀನ್ ಬ್ಯಾಟ್ ಆ್ಯಂಡ್ ಬಾಲ್. ಪಿಚ್ಚನ್ನು ಹೇಗೆ ರೆಡಿ ಮಾಡ್ತಾರೆ, ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಇಂಡಿಯಾಗೆ ಈ ಸೀರೀಸ್ ಪೂರ್ತಿ ಪ್ಲೇಯಿಂಗ್ 11 ಕನ್ಸರ್ನ್ಸ್ ಇದ್ದೇ ಇದೆ. ಇಂಡಿಯಾ ಈ ಸೀರೀಸ್ನ ಗೆದ್ದಿರೋದ್ರಿಂದ ಅದ್ರ ಬಗ್ಗೆ ಯಾರೂ ಅಷ್ಟು ಚರ್ಚೆ ಮಾಡ್ತಿಲ್ಲ. ಬಟ್ ಇಂಡಿಯಾ ಮಿಡಲ್ ಆರ್ಡರ್ ಕೂರ್ತಾನೇ ಇಲ್ಲ. ರಜತ್ ಪಟಿದಾರ್ಗೆ 3 ಮ್ಯಾಚಸ್ ಕೊಟ್ಟರು ಹಿ ಸ್ಕೋರ್ಡ್ ಜಸ್ಟ್ ಲಿಟಲ್ ಮೋರ್ ದೆನ್ 60 ರನ್ಸ್. ಒಂದು ರಿಪೋರ್ಟ್ ಪ್ರಕಾರ ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಡ್ಬೋದು ಅಂತ ಒಂದು ರಿಪೋರ್ಟ್ ಇದೆ. ಇನ್ ಕೇಸ್ ಅದು ಆಗಲಿಲ್ಲ ಅಂತಂದರೆ ಕರ್ನಾಟಕದ ದೇವದತ್ ಪಡಿಕ್ಕಲ್ ಡೆಬ್ಯೂ ಮಾಡ್ತಾರೆ. ಜಸ್ಪ್ರೀತ್ ಬುಮ್ರಾ ಟೀಮಿಗೆ ರಿಟರ್ನ್ ಆಗಿರೋದ್ರಿಂದ ಹಿ ವಿಲ್ ಡೆಫಿನೆಟ್ಲಿ ಬಿ ಇನ್ ದ ಪ್ಲೇಯಿಂಗ್ 11. ಪಿಚ್ ಹೇಗಿದೆ ಅಂತ ನೋಡಿಕೊಂಡು ಹಿ ಮೈಟ್ ರಿಪ್ಲೇಸ್ ಆಕಾಶ್ ದೀಪ್ ಆರ್ ಕುಲ್ದೀಪ್ ಯಾದವ್. ಇಂಗ್ಲೆಂಡ್ ಅವ್ರ ಅಪ್ರೋಚಲ್ಲಿ ಯಾವ ರೀತಿ ಬದಲಾವಣೆ ಮಾಡ್ಕೋತಾರೆ ಅನ್ನೋದು ಒಂದು ಕುತೂಹಲ ನನಗೂ ಇದೆ. ಫಾರ್ ಎಕ್ಸಾಂಪಲ್, ಧರ್ಮಶಾಲಾ ಪಿಚ್ನಲ್ಲಿ ಆ್ಯಂಡರ್ಸನ್ಗೆ ಆ್ಯಂಡ್ ಮಾರ್ಕ್ ವುಡ್ ಇಬ್ರಿಗೂ ಬೌಲಿಂಗ್ಗೆ ಅಸಿಸ್ಟ್ ಆಗೋ ಪ್ರಾಬಬಿಲಿಟಿ ಇದೆ ಪಿಚ್ಚು. ಅದು ಬಿಟ್ಟು ಬೆನ್ ಸ್ಟೋಕ್ಸ್ ಬೌಲಿಂಗ್ ಮಾಡ್ತಾರಾ, ಅದು ಒಂದು ನೋಡಬೇಕು. ಇದೆಲ್ಲ ಬಿಟ್ಟು ಗುರು ಆಗಿದ್ದಾಗೋಗ್ಲಿ, ಬೀಸಾಡ್ಬಿಡೋಣ, ಹೊಡೆದಾಡ್ಬಿಡೋಣ ಅಂತ ಹೊಡೆದಾಡಿ ಪ್ರಾಬಬ್ಲಿ ರಿಸಲ್ಟ್ ಅವ್ರ ಕಡೆಗೆ ಬಂದರೂ ಬರ್ಬೋದು. ಇಂಡಿಯಾ ಈ ಸೀರೀಸ್ನ ಆಲ್ರೆಡಿ ಗೆದ್ದುಬಿಟ್ಟಿದೆ. ಬಟ್ ಇಂಗ್ಲೆಂಡ್ ಈ ಮ್ಯಾಚ್ನ ಲೈಟಾಗಿ ತೊಗೊಳೋಕ್ಕೆ ಚಾನ್ಸೇ ಇಲ್ಲ. ಆಗಲೇ ಹೇಳ್ದಂಗೆ ಈಚ್ ಆ್ಯಂಡ್ ಎವ್ರಿ ಮ್ಯಾಚ್ ಈಸ್ ಇಂಪಾರ್ಟೆಂಟ್ ಇನ್ ದ ಪಾಯಿಂಟ್ಸ್ ಟೇಬಲ್. ಆ್ಯಂಡ್ ಆಲ್ಸೋ ಇಂಗ್ಲೆಂಡ್ಗೆ 3-2 ಇಂದ ಸೋಲಕ್ಕೂ 4-1 ಇಂದ ಸೋಲಕ್ಕೂ ಡಿಫರೆನ್ಸ್ ಇದೆ. ದೇ ವುಡ್ ವಾಂಟ್ ಟು ಲೂಸ್ 3-2. ಹ್ಯಾವಿಂಗ್ ಸೆಡ್ ಆಲ್ ಆಫ್ ದಿಸ್, ಇದು ಈ ಸೀಸನ್ನ ಕೊನೆ ಟೆಸ್ಟ್ ಮ್ಯಾಚ್ ಫಾರ್ ಬೋತ್ ದ ಟೀಮ್ಸ್. ಇದಾದಮೇಲೆ T20 ಸ್ಟಾರ್ಟ್ ಆಗುತ್ತೆ, IPL ಬರ್ತಿದೆ, ಅದಾದಮೇಲೆ T20 ವರ್ಲ್ಡ್ ಕಪ್ ಕೂಡ ಇದೆ. ಹೀಗಿರುವಾಗ ಕೊನೆ ಟೆಸ್ಟ್ ಮ್ಯಾಚ್ ಆಫ್ ದ ಸೀಸನ್ನ 2 ಟೀಮು ಗೆದ್ದು ಒಂದು ಒಳ್ಳೆ ನೋಟಲ್ಲಿ ಎಂಡ್ ಮಾಡೋಕ್ಕೆ ನೋಡ್ತಿರ್ತಾರೆ. ಮತ್ತಷ್ಟು ಸ್ಪೋರ್ಟ್ಸ್ ಕಾಂಟೆಂಟ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ಪಾಟಿಫೈ. This is Varun signing off.